ಇಷ್ಟೇ. ಅದೇನಪ್ಪ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬರುತ್ತಿರುವ ಗ್ರಾಮ ಪಂಚಾಯತಿಗಳಲ್ಲೇ, ತಾಲೂಕು ಪಂಚಾಯತಿಗಳಲ್ಲೇ, ಜಿಲ್ಲಾ ಪಂಚಾಯತಿಗಳಲ್ಲೇ ಸ್ವತಂತ್ರವಾಗಿ ಪ್ರಯತ್ನ ಮಾಡೋಣ. ಅಲ್ಲಿ ಪಕ್ಷದಲ್ಲಿ ಇರುವುದಿಲ್ಲ ಅನ್ನೋ ನೆಪ ಇಟ್ಟುಕೊಂಡ ಬದುಕಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಜಾನ ನಡೆ ಚಳಿ ಎಸದು. ಯಾಕಂದರೆ ಅಲ್ಲಿ ದೇವೇಗೌಡರು ಇದ್ದಾರೆ, ಅವರಂಥ ರಾಜಕೀಯ ಪಟು ಕರ್ನಾಟಕದಲ್ಲಿ ಈ ಸದ್ಯದ ಮಟ್ಟಿಗೆ ಅನುಭವಿ ಇಲ್ಲ. ಅದಕ್ಕಾಗಿ ಏಕಾಲಕ್ಕೆ ಇದು DKC ಅವರು ಬಂದರೂ ಸಹಿತ ನಮ್ಮ ಸ್ವಂತಪ್ಪ ನಾವು ಬರೋದಿಲ್ಲ ಅದರಲ್ಲೇ ಅಂತ ಹೇಳೋ ಸಲುವಾಗಿ ಒಂದು ವೇಳೆ ಇಲ್ಲ ಕೂಡಿ ಬಂದರೆ ಯಡಿಯೂರಪ್ಪ ನಾವು ದೋಸ್ತಿ ಯಾರು ಸಂಖ್ಯೆ ಹೆಚ್ಚಾಗ್ತದೆ ಅವರು CM ಅಂದ್ರೆ BJP ಸಂಖ್ಯೆ ಹೆಚ್ಚಂದ್ರೆ BJP ಸೇಮ್ ಆಗಲಿ, ಇಲ್ಲಪ್ಪ ಅಂದ್ರೆ ನಮ್ಮ ಸಂಖ್ಯೆ ಹೆಚ್ಚಂದ್ರೆ ನಮ್ಮ ಸೇಮ್ ಆಗಲಿ ಅನ್ನುವಂಥ ಒಂದು ಧೋರಣೆ. ಹೀಗಾಗಿ ಇವತ್ತು ಈ ಪಕ್ಷಗಳಲ್ಲಿ, ಎರಡು ವಿರೋಧ ಪಕ್ಷಗಳೆಲ್ಲ ಹೊಂದಾಣಿಕೆ ಇಲ್ಲದಂಥ ಪರಿಸ್ಥಿತಿ ಬಂದು ನಿಂತ್ಬಿಟ್ಟದೆ. ಇವತ್ತು ಯಡಿಯೂರಪ್ಪನವ್ರ ಜೊತೆ ಆಲ್ರೆಡಿ ವಿಜೇಂದ್ರ ಅವರನ್ನು ಮುಂದೆ ರಾಜ್ಯಾಧ್ಯಕ್ಷ ಮಾಡ್ಕೊಂಡು ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ, ಅದು ಇನ್ನೂ ಪ್ರಾಬ್ಲಮ್ದಲ್ಲಿದೆ. ವಿರೋಧಿಗಳು ಬಂದಾಗ್ತಾ ಇದ್ದಾರೆ, ಯಡಿಯೂರಪ್ಪನ ವಿರೋಧಿಗಳು ವಿ ಸೋಮಣ್ಣವ್ರನ್ನ ಏನಾದರೂ ಮಾಡಿ ಅಧ್ಯಕ್ಷ ತರಬೇಕಾದ್ರೆ ಇವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಯಡಿಯೂರಪ್ಪರ ಏನಪ್ಪ ಅಂತಂದ್ರೆ ಬಾಲಿಗೆ ಬಿದ್ದಂಥ ಬೆಂಕಿ ಆದಂಗೆ ಆಗಿದೆ, ಏನು ಮಾಡ್ಬೇಕು ತಿಳಿತಾ ಇಲ್ಲ. ಹೀಗಾಗಿ ಒಂದು ಕಡೆ ನಡೆದಾಗ ಅದಕ್ಕೆ ಅವರು ಸಹ ನಿರ್ಧಾರ ಮಾಡಿದ್ದಾರೆ ಯಡಿಯೂರಪ್ಪನವರು, ನಾವು ಸ್ವಂತ ಬಲದಿಂದ ನಾವು ಆರಿಸಿ ಬರೋಣ ಹೇಳುವಲ್ಲಿ ಭಾಳ ಟ್ವಿಸ್ಟ್ ಅದ. ಒಂದು ಸ್ವಂತ ಬಲ ಅಂದ್ರೆ BJP ಅದನ್ನು ಹೊಂದ ಬರೋಣ ಅಂತಂದಂಗೆ, ಇಲ್ಲಪ್ಪ ಅಂದ್ರೆ ನನ್ನ ಮಗನಿಗೆ ಕೊಡ್ಲಿಕ್ಕೆ ನಾವು ಸ್ವಂತ ಅವ್ರು ಮಾಡ್ತೀವಿ ಅನ್ನುವಂಥ ಮೆಸೇಜು ಇರ್ಬೋದಲ್ಲ. ಯಾಕಂದ್ರೆ ರಾಜಕಾರಣದಲ್ಲೇ ಒಂದು ಕಲ್ಲಿಗೆ 3-4